ಸ್ನೇಹಿತರೆ, ರಾಜ್ಯದಲ್ಲಿ 73 ಲಕ್ಷ ಜನ ಇನ್ನೂ ಕೂಡ ಈ 200 ಯೂನಿಟ್ ಫ್ರೀ ಆದ ಕರೆಂಟ್ಗೆ ಅರ್ಜಿಯನ್ನ ಸಲ್ಲಿಸಿಲ್ಲ. ಹೌದು, ನೀವು ಕೂಡ ಈ ಡಾಕ್ಯುಮೆಂಟ್ಸ್ ಗಳನ್ನ, ಈ ದಾಖಲೆಗಳನ್ನ ಕೊಡ್ಲಿಲ್ಲ ಅಂದ್ರೆ 200 ಯೂನಿಟ್ ನಿಂದ ವಂಚಿತರಾಗ್ತೀರಿ. ಹಾಗಾದ್ರೆ ಯಾವ ಡಾಕ್ಯುಮೆಂಟ್ಸ್ ಗಳನ್ನ ಕೊಡಬೇಕು? ಈಗಾಗಲೇ ನಿಮ್ಮ ಮನೆ ಬಾಗಿಲಿಗೆ ಈ ಅರ್ಜಿ ಸಲ್ಲಿಸಿಕೊಳ್ಳುವಂತವರು ಬಂದಿಲ್ಲವಾ? ಹಾಗಾದ್ರೆ ನೀವ್ ಏನ್ ಮಾಡಬೇಕು? ಇನ್ನು ಬಂದಿರುವಂತಹ ಸಂದರ್ಭದಲ್ಲಿ ನೀವು ಇರ್ಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ಏನ್ ಮಾಡಬೇಕು? ಇಂತಹ ಎಲ್ಲ ಪ್ರಶ್ನೆಗಳು ಸಾಮಾನ್ಯವಾಗಿ ನಿಮ್ಮಲ್ಲಿ ಹುಟ್ಕೊಂಡಿರುತ್ತೆ. ಇದರ ಬಗ್ಗೆನೇ ಈ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. 200 ಯೂನಿಟ್ ನಿಮಗೆ ಸಿಗಬೇಕು ಅಂದ್ರೆ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಫ್ರೀ 200 ಯೂನಿಟ್ ಕರೆಂಟ್ಗಾಗಿ ಹೊಸದಾಗಿ ಅರ್ಜಿ ಸಲ್ಲಿಸ್ಲಿಕ್ಕೆ ತಿಳಿಸಿದ್ರು. ಉದಾಹರಣೆಗೆ ಬಾಡಿಗೆ ಮನೆಗಳನ್ನ ಹೊಂದಿದಂತವರು ಕೂಡ ಫ್ರೀ ಆಗಿ ಪಡ್ಕೊಳ್ತಿದ್ದಾರೆ. ಶ್ರೀಮಂತರು ಕೂಡ ಫ್ರೀ ಆಗಿ ಪಡ್ಕೊಳ್ತಾ ಇದ್ದಾರೆ. ಬಿಸಿನೆಸ್ ಗಳಿಗೂ, ಗೋಡಾವನ್ಗಳಿಗೂ, ಹೋಟೆಲ್ ಮಾಲೀಕರು ಎಲ್ಲರೂ ಕೂಡ ಫ್ರೀ ಆಗಿ ಪಡ್ಕೊಳ್ತಾ ಇದ್ರು. ಈಗ ಅದನ್ನ ಫುಲ್ ಸ್ಟಾಪ್ ಹಾಕ್ಲಿಕ್ಕೆ ಸರ್ಕಾರ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಹೇಳಿತ್ತು. ಆದ್ರೆ ಅರ್ಜಿ ಸಲ್ಲಿಸುವಾಗ ಲಕ್ಷಾಂತರ ಫಲಾನುಭವಿಗಳು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ. ಒಂದಲ್ಲ ಎರಡಲ್ಲ, ಸುಮಾರು 73 ಲಕ್ಷ ಕುಟುಂಬಗಳು ಇನ್ನೂ ಕೂಡ ಅರ್ಜಿ ಸಲ್ಲಿಸೋದು ಬಾಕಿ ಇದೆ. ಯಾಕೆ ಈ ರೀತಿ 73 ಲಕ್ಷ ಫಲಾನುಭವಿಗಳು ಬಾಕಿ ಉಳಿದ್ರಪ್ಪ ಅಂದ್ರೆ, ಅರ್ಜಿ ಸಲ್ಲಿಸೋದಕ್ಕೆ ಈ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಹೋಗಿದ್ರು. ಆದ್ರೆ ಆ ಮನೆಯಲ್ಲಿ ಯಾರು ಕೂಡ ಇರಲಿಲ್ಲ. ಇನ್ನು ಒಂದೊಂದು ಮನೆಗಳಿಗೆ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಹೋಗಿಲ್ಲ. ಇನ್ನು ಅವ್ರು ಏನು ಮಾಡಬೇಕು ಅಂತಾನು ಕೂಡ ಹೇಳ್ತೀನಿ. 73 ಲಕ್ಷ ಕುಟುಂಬಗಳು ಈಗ ಬಾಕಿ ಉಳಿದಿದೆ. ಮನೆಗೆ ಬಂದ್ರು ಕೂಡ ಆ ಮನೆಯಲ್ಲಿ ಯಾರು ಇಲ್ಲ. ಇನ್ನು ಮನೆಗೆ ಬಂದ್ರು ಸಹಿತ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟಿಲ್ಲ, ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಮಾಡಿಲ್ಲ. ಆ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಆ ಫಾರ್ಮ್ ಅನ್ನ ಫಿಲ್ ಅಪ್ ಮಾಡಿದ್ರೆ ಮಾತ್ರ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗೋದು. ಇನ್ನು ನಿಮಗೆ 200 ಯೂನಿಟ್ ಬೇಡ ಅಂದ್ರೆ ನೀವು ಬಿಡಬಹುದು. ಸರಿಯಾದ ಇನ್ಫಾರ್ಮೇಶನ್ ಕೊಡ್ಲಿಲ್ಲ ಅಂದ್ರೆ ಅವ್ರೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನು ಒಂದು ವೇಳೆ ನಿಮ್ಮ ಮನೆಗೆ ಬಂದಿಲ್ಲ ಅಂದ್ರು, ಅಥವಾ ಬಂದಂತಹ ಸಂದರ್ಭದಲ್ಲಿ ನೀವು ಇರಲಿಲ್ಲ ಮನೆಯಲ್ಲಿ ಅಂದ್ರೆ, ಸೊ ಈಗ ಮತ್ತೆ ಎಲ್ಲ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಮತ್ತೊಮ್ಮೆ ನಿಮ್ಮ ಮನೆಗೆ ಬರ್ತಿದ್ದಾರೆ. ಹೌದು, ಅವರು ಈಗಾಗಲೇ ಹೋಗಿ ಸ್ಪಷ್ಟನೆಗಳನ್ನ ಸರ್ಕಾರ ಕೊಟ್ಟಿದ್ದಾರೆ. ಆದ್ರೆ 73 ಲಕ್ಷ ಫಲಾನುಭವಿಗಳು ಅಂದ್ರೆ ಕುಟುಂಬಗಳು ಬಾಕಿ ಉಳಿದ ಕಾರಣಕ್ಕಾಗಿ ಯಾರು ಅರ್ಜಿಯನ್ನ ಸಲ್ಲಿಸಿಲ್ಲ ಅವರ ಮನೆಗೆ ಇನ್ನೊಂದು ಸಾರಿ ವಿಸಿಟ್ ಕೊಡಿ. ಅವರು ಅರ್ಜಿ ಸಲ್ಲಿಸ್ತಾರ ನೋಡಿ. ಅರ್ಜಿ ಸಲ್ಲಿಸಲಿಲ್ಲ ಅಂದ್ರೆ ಓಕೆ, ಅರ್ಜಿ ಸಲ್ಲಿಸಿದ್ದೆ ಆದ್ರೆ ಅದನ್ನ ತೆಗೆದುಕೊಳ್ಳಿ, ನಾವು 200 ಯೂನಿಟ್ ಅವರಿಗೆ ಫ್ರೀ ಆಗಿ ಕೊಡೋಣ ಅಂತ ಸರ್ಕಾರ ಹೇಳ್ತಿದೆ. ಅದಕ್ಕಾಗಿ ವಿದ್ಯುತ್ ಇಲಾಖೆಯ ಅಧಿಕಾರಿಗಳು ಇನ್ನೊಂದು ಬಾರಿ ನಿಮ್ಮ ಮನೆಗೆ ಬರ್ತಾರೆ. ಆ ಸಂದರ್ಭದಲ್ಲಿ ಕೂಡ ನೀವು ಇದ್ರೆ ಕರೆಕ್ಟ್ ಆಗಿ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿ. 200 ಯೂನಿಟ್ ನಿಮ್ದಾಗಿ ಮಾಡಿಸ್ಕೊಳ್ಳಿ. ಇಲ್ಲಪ್ಪ, ನಾವು ಮನೆಯಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ, ನಾವು ಕೆಲ್ಸಕ್ಕೆ ಹೋಗ್ತೀವಿ, ಮುಂಜಾನೆ ಹೋದ್ರೆ ನಾವು ರಾತ್ರಿನೇ ಬರೋದು, ನಮ್ಮ ಮನೆಯಲ್ಲಿ ಯಾರು ಇರೋದಿಲ್ಲ ಅಂತ ನೀವು ಅಂದ್ರೆ, ನೀವು ನೇರವಾಗಿ ವಿದ್ಯುತ್ ಇಲಾಖೆಗೆ ಒಂದು ದಿನ ಬಿಡುವು ಮಾಡಿಕೊಂಡು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ನಿಮ್ಮ ಮನೆಗೆ ಬರ್ಬೇಕಂತೇನಿಲ್ಲ, ನೀವು ವಿದ್ಯುತ್ ಇಲಾಖೆಗೆ ಹೋಗಿ ಕೂಡ ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ನಿಮ್ಮ ತಾಲೂಕಿನಲ್ಲಿ ಇರ್ತಕ್ಕಂತಹ ವಿದ್ಯುತ್ ಇಲಾಖೆಗೆ ಹೋಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿರ್ತಾರೆ, ಅಲ್ಲಿ ಹೋಗಿ ಇದರ ಬಗ್ಗೆ ನೀವು ಅರ್ಜಿಯನ್ನ ಸಲ್ಲಿಸ್ಬಿಟ್ರೆ ಕಂಪ್ಲೀಟ್ ಆಗತ್ತೆ. ಸೊ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ. ಯಾರು ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ ಅವರು. ಇನ್ನು ಇದಕ್ಕಿಂತ ಇನ್ನೊಂದು ಅಪ್ಡೇಟ್ ಇದೆ. ಅದೇನಪ್ಪಾ ಅಂದ್ರೆ, ಸರ್ಕಾರ ಹೇಳ್ತಾ ಇದೆ ಒಂದು ಶಿಬಿರವನ್ನ ರಚಿಸೋದು. ಒಂದು ಏರಿಯಾದಲ್ಲಿ ಈಗ ಒಂದ 20ರಿಂದ 25 ಮನೆಗಳಿದಾವು, ಅಥವಾ ಒಂದು 40ರಿಂದ 50 ಮನೆಗಳಿದಾವೆ. ಸೊ ಎಲ್ಲ ಮನೆಗೂ ಹೋಗೋಕ್ಕಿಂತನೂ ಎಲ್ಲ ಮನೆಗಳಿಗೆ ಒಂದು ಮಾಹಿತಿಯನ್ನು ಹೊರಡಿಸಿ ಬಿಡೋದು. ನಾಳೆ ನಾವು ಈ ಟೈಮ್ಗೆ ಆ ಒಂದು ಏರಿಯಾದಲ್ಲಿ ಬರ್ತೀವಿ, ಆ ಏರಿಯಾದ ಈ ಜಾಗ ನಮಗೆ ಕರೆಕ್ಟ್ ಆಗಿದೆ, ಆ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಅರ್ಜಿಯನ್ನ ಎಲ್ಲ ನಾವು ಫಿಲ್ ಅಪ್ ಮಾಡ್ಕೊಳ್ತೀವಿ. ಸೊ ಎಲ್ಲರೂ ಕೂಡ ಈ ಡಾಕ್ಯುಮೆಂಟ್ಸ್ ಗಳನ್ನ ತೆಗೆದುಕೊಂಡು ಬನ್ನಿ. ಇದೊಂದು ಶಿಬಿರ ಅನ್ನುವಂತಹ ರೂಪದಲ್ಲಿ ಅರ್ಜಿಯನ್ನ ಸಲ್ಲಿಸ್ಕೊಳ್ತಾ ಇದ್ದಾರೆ. ಹೌದು, ಈಗಾಗಲೇ ಸಾಕಷ್ಟು ಕಡೆ ನಡೀತಾ ಇದೆ. ಒಂದು ಏರಿಯಾದಲ್ಲಿ ಒಂದು ಕರೆಕ್ಟ್ ಆಗಿರುವಂತಹ ಲೊಕೇಶನ್ ಅನ್ನ ಹುಡುಕಾಡಿ ಆ ಲೊಕೇಶನ್ ನಲ್ಲಿ ಎಲ್ಲರನ್ನು ಕೂಡ ಕರೆದುಕೊಂಡು ಅಲ್ಲಿಯೇ ಅರ್ಜಿಯನ್ನ ಸಲ್ಲಿಸ್ಕೊಂಡು ಕೊಟ್ಟು ಬಿಡ್ತಾ ಇದ್ದಾರೆ. ಇದು ವಿದ್ಯುತ್ ಇಲಾಖೆಯ ಅಧಿಕಾರಿಗಳಿಗೂ ಕೂಡ ಬಿಟ್ರು. ಮತ್ತೆ ನಿಮ್ಮ ಮನೆ ಬಾಗಿಲಿಗೆ ಹೋಗ್ತಾ ಹೋಗ್ತಾ ಸರಿಯಾಗಿ ಅರ್ಜಿ ಸಲ್ಲಿಸ್ಕೊಳ್ಳಕ್ ಆಗೋದಿಲ್ಲ. ಇದು ಟೈಮ್ ತೆಗೆದುಕೊಳ್ಳುತ್ತೆ. ಈ ಟೈಮ್ ಕಡಿಮೆ ಆಗಬೇಕಪ್ಪ ಅಂದ್ರೆ, ಕಡಿಮೆ ಸಮಯದಲ್ಲಿ ನಿಮ್ಮ ಅರ್ಜಿ ಕಂಪ್ಲೀಟ್ ಆಗಬೇಕಂದ್ರೆ, ಒಂದು ಏರಿಯಾದಲ್ಲಿ ಒಂದು ಲೊಕೇಶನ್ ಹುಡುಕಾಡಿ ಆ ಲೊಕೇಶನ್ಗೆ ಅವರು ಕರೆಸಿ, ಆ ಲೊಕೇಶನ್ಗೆ ನಾವು ಇಷ್ಟಿಷ್ಟು ಟೈಮ್ ಬರ್ತೀವಿ, ನೀವು ಕೂಡ ಬನ್ನಿ ಅಂತ ನೀವು ಕೂಡ ಹೇಳಬಹುದು. ಇನ್ನು ಅವ್ರು ಹೇಳಿದ್ರೆ ನೀವು ಅದೇ ಟೈಮ್ಗೆ ಹೋಗಿ ಅಲ್ಲಿ ಸಬೀರ ಅಂತ ಮಾಡಿ ಆ ಸಬೀರನಲ್ಲಿ
ಸಂಪೂರ್ಣವಾದ ಅಪ್ಲಿಕೇಶನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, 200 ಯೂನಿಟ್ ಅನ್ನ ಪಡ್ಕೊಳ್ಳಿ. ಈ ರೀತಿ ನೀವು ಅರ್ಜಿಯನ್ನ ಸಲ್ಲಿಸಬಹುದಾಗಿರುತ್ತೆ. ಇನ್ನು ಡಾಕ್ಯುಮೆಂಟ್ಸ್ ನಿಮಗೆ ಕೆಲವೊಂದಿಷ್ಟು ಜನರಿಗೆ ಗೊತ್ತಿರಬಹುದು, ಹಳೆಯ ಕರೆಂಟ್ ಬಿಲ್ ಬೇಕಾಗತ್ತೆ, ವಾಸಸ್ಥಳ ಪ್ರಮಾಣ ಪತ್ರ ಬೇಕಾಗತ್ತೆ, ಇನ್ನು ಅಲ್ಲಿ ಒಂದು ಹಳೆಯ ಬಿಲ್ ನಲ್ಲಿ ಒಂದಿಷ್ಟು ಮಾಹಿತಿಗಳಿರ್ತವೆ, ಅದನ್ನೇ ಅವ್ರು ಕಲೆಕ್ಟ್ ಮಾಡ್ಕೊಳ್ತಾರೆ. ಮತ್ತು ಯಾರ ಹೆಸರ ಮೇಲೆ ಇರುತ್ತೆ ಅವರ ಆಧಾರ್ ಕಾರ್ಡ್ಗಳು ಇದೆಲ್ಲವೂ ಕೂಡ ಬೇಕಾಗುತ್ತೆ. ಸೊ ಇಂತಿಷ್ಟು ಅವರು ಕಂಪ್ಲೀಟ್ ಮಾಡ್ಕೊಂಡು ಅದನ್ನ ಅವರು ಅರ್ಜಿಯನ್ನ ಸಲ್ಲಿಸ್ಕೊಡ್ತಾರೆ. ಸೊ ಇದನ್ನ ಯಾರು ಮಾಡಿಲ್ಲ ಬೇಗ ಬೇಗ ಮಾಡ್ಕೊಳ್ಳಿ. ಸೊ ಟೈಮ್ ಕಡಿಮೆ ಇದೆ, ಇನ್ನು ಕೂಡ ವಿದ್ಯುತ್ ಇಲಾಖೆಗೆ ನೀವು ಭೇಟಿ ಕೊಟ್ಟಿಲ್ಲ ಅಂದ್ರೆ ಭೇಟಿ ಕೊಡಬಹುದು. ಅರ್ಜಿ ಸಲ್ಲಿಸ್ಲಿಕ್ಕೆ ನಾವು ಶಬೀರ ಮಾಡಕ್ ಆಗೋದಿಲ್ಲ, ಅಥವಾ ನಮ್ಮ ಮನೆಗೆ ಅವ್ರು ಬಂದಾದ ತಕ್ಷಣ ನಮಗಿರೋದಿಲ್ಲ, ಅಥವಾ ನಾವು ಕೆಲ್ಸಕ್ಕೆ ಹೋಗಿರ್ತೀವಿ ಅಥವಾ ಊರಿಗೆ ಹೋಗಿರ್ತೀವಿ ಅಂತ ನೀವು ಅಂದ್ರೆ ನೀವೇ ಖುದ್ದಾಗಿ ವಿದ್ಯುತ್ ಇಲಾಖೆಗೆ ಹೋಗಿ ಭೇಟಿ ಕೊಟ್ಟು ಅರ್ಜಿಯನ್ನ ಸಲ್ಲಿಸಬಹುದು. ಓಕೆ, ಇದರ ಕುರಿತಾಗಿ ಏನೇ ಪ್ರಶ್ನೆಗಳಿದ್ರು ಕೂಡ ಕೇಳಬಹುದು. ಎಲ್ಲಿ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಿ ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.